ಮತ್ತೂರಲ್ಲಿ ಒಂದು ಸಂಘದ ಶಾಖೆಯಲ್ಲಿ ಇರೋಂಥ ಸಂದರ್ಭದಲ್ಲಿ ಮತ್ತೂರಲ್ಲಿದ್ದಂಥ ಅರ್ಕಲಿ ನಾರಾಯಣ ಅವರು ನನ್ನನ್ನು ಕರೆಸ್ಕೊಂಡು ಪಕ್ಷದ ರಾಜ್ಯದ ಅಧ್ಯಕ್ಷನಾಗಬೇಕು ಅಂತ ಹೇಳಿದಾಗ ನಾನು ಆಶ್ಚರ್ಯಪಟ್ಟೆ. ನಾನಿನ್ನೂ ರಾಜ್ಯ ಸುತ್ತಿಲ್ಲ, ರಾಜ್ಯದ ಮೂಲೆ ಮೂಲೆ ಗೊತ್ತಿಲ್ಲ, ಈ ಜವಾಬ್ದಾರಿ ಬೇಡ ಅಂತ ಹೇಳಿದ್ರು ಕೇಳ್ದೇನೆ ಆ ಜವಾಬ್ದಾರಿಯನ್ನು ಕೊಟ್ಟು ಈ ಮಟ್ಟಕ್ಕೆ ಏರೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಬಹುಶಃ ಹಿರಿಯೂರು ಕೃಷ್ಣಮೂರ್ತಿಗಳು ನಮಗೆ ಎಲ್ಲ ಹಂತದಲ್ಲಿ ಮಾರ್ಗದರ್ಶನ ಮಾಡಿದ ಪರಿಣಾಮ ಇವತ್ತು ನಿಮ್ಮೆಲ್ಲರಿಗೆ ಎದ್ದು ನಿಂತು ಮಾತನಾಡುವಂಥ ಶಕ್ತಿ ನನಗೆ ಸಿಕ್ಕಿದೆ. ದಿವಂಗತ ಅನಂತಕುಮಾರ್ ಅವರು ನಾವು ಒಟ್ಟಾಗಿ ಈ ರಾಜ್ಯವನ್ನು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪಕ್ಷವನ್ನು ಕಟ್ಟೋದಕ್ಕೆ ಬಹಳ ದೊಡ್ಡ ಒಂದು ಅವಕಾಶವನ್ನು ಮಾಡಿಕೊಟ್ರು. ಹೆಚ್ಚು ಮಾತನಾಡುವಂಥ ಅಗತ್ಯ ಇಲ್ಲ. ಬಂಧುಗಳೇ, ಹಿಂದೂ ಧರ್ಮ ಸನಾತನವಾದಂತು, ಅತಿ ಪುರಾತನವಾದಂಥದ್ದು. ಅಷ್ಟೇ ಪುರಾತನವಾದಂಥದ್ದು ನಮ್ಮ ಬ್ರಾಹ್ಮಣ ಸಮುದಾಯ. ಭಾರತದಲ್ಲಿ ಬ್ರಾಹ್ಮಣ ಪಂಗಡದ ಇತಿಹಾಸ ಹಿಂದುತ್ವದ ಆರಂಭಿಕ ಹಂತವಾದ ವೈದಿಕ ಧರ್ಮದ ಕಾಲದಿಂದ ಪ್ರಾರಂಭ ಆಗುತ್ತೆ. ಜಗತ್ತಿನ ಎಲ್ಲ ಸಮಸ್ಯೆಗಳು ನಮ್ಮ ರಾಮಾಯಣ, ಮಹಾಭಾರತ ಹಾಗೂ ವೇದ ಉಪನಿಷತ್ತುಗಳಲ್ಲಿ ಪರಿಹಾರ ಇದೆ. ಇದನ್ನು ಅರ್ಥೈಸಿಕೊಂಡು ನಮ್ಮ ಬ್ರಾಹ್ಮಣ ಸಮುದಾಯದವರು ಎಲ್ಲ ಸಮುದಾಯದವರಿಗೆ ದಾರಿದೀಪಗಳಾದರು ಎಂದರೆ ತಪ್ಪಾಗಲಿಕ್ಕಿಲ್ಲ. ಬ್ರಾಹ್ಮಣ ಸಮುದಾಯದವರು ಸಂಖ್ಯೆಯಲ್ಲಿ ಮಾತ್ರ ಅಲ್ಪಸಂಖ್ಯಾತರು. ಅವರಲ್ಲಿರುವ ಜ್ಞಾನ, ತಿಳುವಳಿಕೆ ಹಾಗೂ ಸಮಸ್ಯೆಗಳಿಗೆ ಪರಿಹಾರ ತೋರಿಸುವ ಚಾಕಚಕ್ಯತೆಯನ್ನು ಯಾರೂ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಬ್ರಾಹ್ಮಣ ಸಮುದಾಯ ಉದ್ಯೋಗ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಗತ್ಯಕ್ಕೆ ತಕ್ಕಂತೆ ಮೀಸಲು ನೀಡುವಂತೆ ಬಹುದಿನಗಳಿಂದ ಬೇಡಿಕೆಯನ್ನು ಇಟ್ಟಿತ್ತು. ನಮ್ಮ ಹೆಮ್ಮೆಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರ ನೇತೃತ್ವದ ಭಾರತೀಯ ಜನತಾ ಪಕ್ಷ ಸರ್ಕಾರ ನಿಮ್ಮ ಬೇಡಿಕೆಯನ್ನು ಪರಿಗಣಿಸಿ 10% ಮೀಸಲಾತಿಯನ್ನು ಮೇಲ್ವರ್ಗದ ಬಡ ಮಕ್ಕಳಿಗೆ ನೀಡಿದೆ. ಈ ಮೀಸಲು ಪ್ರಮಾಣವನ್ನು ಹೆಚ್ಚಿಸಿರುವುದರಿಂದ ಬೇರೆ ಯಾವ ಪಂಗಡಗಳಿಗೂ ಅನ್ಯಾಯವಾಗಲಿಲ್ಲ ಎಂಬುದನ್ನು ತಾವೆಲ್ಲರೂ ಗಮನಿಸಬೇಕು. ಕೇಂದ್ರ ಸಚಿವರಾದಂಥ ಶ್ರೀ ಪ್ರಹ್ಲಾದ್ ಜೋಶಿಯವರು ಹಾಗೂ ದಿವಂಗತ ಅನಂತಕುಮಾರ್ ಅವರು ಈ ಮೀಸಲು ಪ್ರಮಾಣವನ್ನು ಜಾರಿಗೆ ತರಲು ಸಾಕಷ್ಟು ಶ್ರಮಿಸಿದರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ಸಮುದಾಯದವರನ್ನು ಸಮಾನವಾಗಿ ಗೌರವಿಸುತ್ತಾ ಬೆಂಗಳೂರು ನಂತರ ಯಾವುದಾದರೂ ಜಿಲ್ಲೆಯಲ್ಲಿ ಎಲ್ಲ ಸಮುದಾಯದವರ ಸಮುದಾಯ ಭವನ ಹಾಗೂ ಸಂಘಗಳಿದ್ದರೆ ಅದು ಶಿವಮೊಗ್ಗದಲ್ಲಿ ಮಾತ್ರ ಎಂಬುದನ್ನು ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೇನೆ.